ಇದು ಸೋಮಪುರ ಎಂಬ ಸಣ್ಣ ಹಳ್ಳಿಯ ಕಥೆ. ಸೋಮಪುರಕ್ಕೆ ಮುಂಗಾರು ಬಂದಿತ್ತು. ಬೆಳಿಗ್ಗೆಯಿಂದ ಮಳೆಯಾಗುತ್ತಿತ್ತು. ಮಳೆಯ ನಡುವೆಯೇ ರವಿ ತನ್ನ ಪತ್ನಿ ಸುಧಾ ಜೊತೆ ತನ್ನ ಹಳ್ಳಿಯಾದ ಸೋಮಪುರಕ್ಕೆ ಹಿಂತಿರುಗುತ್ತಿದ್ದ. ಇಂದು ನಮ್ಮ ಹಳ್ಳಿಯಲ್ಲಿ ಚೆನ್ನಾಗಿ ಮಳೆಯಾಗುತ್ತಿದೆ. ಈ ಮಳೆಯಿಂದ ಹೊಲಗಳು ಸೊಂಪಾಗಿರುತ್ತವೆ. ಆದರೆ ಮನೆಗಳ ಛಾವಣಿಗಳು ತೊಟ್ಟಿಕ್ಕಲು ಪ್ರಾರಂಭಿಸುತ್ತವೆ. ಹೇ, ಇದು ಕೆಲವು ದಿನಗಳವರೆಗೆ ಮಾತ್ರ. ಇದು ಶಾಶ್ವತವಾಗಿ ಮಳೆಯಾಗುವುದಿಲ್ಲ. ಹೀಗೆ ಮಾತನಾಡುತ್ತಾ ಅವರು ತಮ್ಮ ಮನೆಗೆ ಮರಳಿದರು. ಗಾಳಿಯು ಒದ್ದೆಯಾದ ಮಣ್ಣಿನ ವಾಸನೆಯಿಂದ ತುಂಬಿತ್ತು ಮತ್ತು ಹುಲ್ಲಿನ ಛಾವಣಿಯ ಮೇಲೆ ಮಳೆ ಹನಿಗಳು ಸುರಿಯುತ್ತಿದ್ದವು. ಕೆಲವೇ ದಿನಗಳಲ್ಲಿ ಹವಾಮಾನವೂ ಎಷ್ಟು ಬದಲಾಗಿದೆ ನೋಡಿ. ಹೌದು, ನಾವು ಬಹಳ ಸಮಯದ ನಂತರ ನಮ್ಮ ಹಳ್ಳಿಗೆ ಮರಳಿದ್ದೇವೆ. ಹವಾಮಾನ ಬದಲಾಗುತ್ತದೆ, ಆದರೆ ನೀನು ಏನೇ ಹೇಳು, ನಮ್ಮ ಗ್ರಾಮವು ಸಂಪೂರ್ಣವಾಗಿ ಮಳೆಯಿಂದ ಕೂಡಿದೆ. ಹೌದು, ನೀವು ಹೇಳಿದ್ದು ಸರಿ. ಆದರೆ ನಮ್ಮಲ್ಲಿ 1 ಅಥವಾ 2 ದಿನಗಳವರೆಗೆ ಮಾತ್ರ ದಿನಸಿ ಇದೆ. ನೀವು ಈಗ ಇಲ್ಲಿ ಏನ ಕೆಲಸ ಹುಡುಕುತ್ತೀರಿ? ಹೌದು ಸುಧಾ, ನೀನು ಹೇಳಿದ್ದು ಸರಿ. ನಾನು ಸ್ವಲ್ಪ ಕೆಲಸ ಮಾಡಬೇಕು. ಈ ಮಳೆಯಲ್ಲಿ ಕೃಷಿ ಮಾಡಲು ಸಾಧ್ಯವಿಲ್ಲ. ನೀವು ಹಳ್ಳಿಯಲ್ಲಿರುವ ಯಾರನ್ನಾದರೂ ವಿಚಾರಿಸಬೇಕು. ಬಹುಶಃ ನಿಮಗೆ ಸ್ವಲ್ಪ ಕೆಲಸ ಸಿಗಬಹುದು. ನೀನು ಹೇಳಿದ್ದು ಸರಿ. ನಾನು ಹಳ್ಳಿಯಲ್ಲಿ ಯಾರನ್ನಾದರೂ ಕೇಳುತ್ತೇನೆ. ಹಾಗೆ ಊರಿನವರನ್ನು ನೋಡಿ ಬಹಳ ದಿನಗಳಾಗಿವೆ. ಎಲ್ಲರೂ ನನ್ನನ್ನು ನೋಡಿ ಸಂತೋಷಪಡುತ್ತಾರೆ. ನಾನು ಎಲ್ಲರನ್ನೂ ಭೇಟಿಯಾಗುತ್ತೇನೆ. ಹೀಗೆ ಹೇಳುತ್ತಾ ರವಿ ಹಳ್ಳಿಯ ಎಲ್ಲರನ್ನೂ ಭೇಟಿಯಾಗಲು ಮಳೆಯಲ್ಲಿ ಹೊರಟನು. ಅಷ್ಟರಲ್ಲಿ ಗ್ರಾಮಸ್ಥರು ಒಂದು ಅಂಗಡಿಯಲ್ಲಿ ಕುಳಿತು ಮಳೆಯನ್ನು ಆನಂದಿಸುತ್ತಿದ್ದರು. ಅಷ್ಟರಲ್ಲಿ ರವಿ ಅಲ್ಲಿಗೆ ಬರುತ್ತಾನೆ. ಹೇ ರಾಮು ಯಜ್ಜ, ಆನಂದಣ್ಣ ಮತ್ತು ನೀವೆಲ್ಲರೂ ಎಷ್ಟು ದಿನಗಳಾದ ಮೇಲೆ ಒಟ್ಟಿಗೆ ಸಿಕ್ಕಿದ್ದೀರಿ. ಹೇ ರವಿ, ನೀನು ಎಷ್ಟು ದಿನವಾದ ಮೇಲೆ ಕಾಣುತ್ತಿದ್ದೀಯಾ? ಹೇಗಿದ್ದೀರಿ? ನೀವು ಯಾವಾಗ ಹಳ್ಳಿಗೆ ಹಿಂತಿರುಗಿದ್ದೀರಿ? ನಾನು ಇವತ್ತು ಬಂದೆ. ಹೇಳು, ಇವತ್ತು ನೀವೆಲ್ಲರೂ ಹೇಗಿದ್ದೀರಿ? ನಾವು ಮಳೆಯಲ್ಲಿ ಚಹಾ ಕುಡಿಯಲು ಇಲ್ಲಿಗೆ ಬಂದಿದ್ದೇವೆ. ಈಗ ನೀನು ಕೂಡ ಇಲ್ಲಿಗೆ ಬಂದೆ. ಮಾತನಾಡಲು ಖುಷಿಯಾಗುತ್ತದೆ. ಮತ್ತು ಹೇಳು, ನೀವು ಹೇಗಿದ್ದೀರಿ? ಉಳಿದೆಲ್ಲ ಚೆನ್ನಾಗಿದೆ. ನಾನು ಈಗಷ್ಟೇ ಮನೆಗೆ ಬಂದಿದ್ದೇನೆ. ಹಾಗಾಗಿ ಹಳ್ಳಿಯಲ್ಲಿರುವ ಎಲ್ಲರನ್ನೂ ಭೇಟಿಯಾಗಬೇಕೆಂದು ಭಾವಿಸಿದೆ. ಹಾಗಾಗಿ ನಾನು ಇಲ್ಲಿಗೆ ಬಂದೆ. ಹೇಗಾದರೂ ನಾನು ಕೆಲಸ ಹುಡುಕುತ್ತಿದ್ದೇನೆ. ನಾನು ಬಹಳ ದಿನಗಳಿಂದ ಹಳ್ಳಿಯಲ್ಲಿ ಇರಲಿಲ್ಲ. ಆದ್ದರಿಂದ ಹೊಲಗಳು ಬಂಜರು ಬಿದ್ದಿವೆ ಮತ್ತು ಈ ರೀತಿಯ ಮಳೆಯಿಂದ ನಾನು ಬೆಳೆಗಳನ್ನು ನೆಡಲು ಸಹ ಸಾಧ್ಯವಿಲ್ಲ. ಈಗ ನಾನು ಸ್ವಲ್ಪ ಕೆಲಸ ಹುಡುಕಬೇಕು. ನೀನು ಕೆಲಸದ ಬಗ್ಗೆ ಸರಪಂಚರೊಂದಿಗೆ ಮಾತನಾಡಬೇಕು. ಅವರು ನಿಮಗೆ ಕೆಲಸ ನೀಡಲು ಸಾಧ್ಯವಾಗಬಹುದು. ಇಲ್ಲದಿದ್ದರೆ ಈ ರೀತಿಯ ಮಳೆಯಿಂದ ಎಲ್ಲರ ಕೆಲಸ ನಿಂತು ಹೋಗಿದೆ. ಸರಿ, ನಾಳೆ ಬೆಳಿಗ್ಗೆ ಸರಪಂಚರೊಂದಿಗೆ ಮಾತನಾಡುತ್ತೇನೆ. ಮತ್ತು ಹೇಳಿ, ನಿಮ್ಮ ಹೊಲಗಳಲ್ಲಿನ ಬೆಳೆಗಳು ಹೇಗಿವೆ? ಹೇ ರವಿ, ಇಲ್ಲಿಯವರೆಗೆ ಎಲ್ಲಾ ಬೆಳೆಗಳು ಚೆನ್ನಾಗಿವೆ. ಆದರೆ ಅವು ಹೆಚ್ಚು ಕಾಲ ಉಳಿಯುವುದಿಲ್ಲ. ಏಕೆ ಆನಂದಣ್ಣ, ನೀವು ಹೀಗೆ ಏಕೆ ಹೇಳುತ್ತಿದ್ದೀರಿ? ಏನಾಯಿತು? ನಿನ್ನೆ ಗ್ರಾಮದ ಮುಖ್ಯಸ್ಥರು ನಗರದ ಹವಾಮಾನ ತಜ್ಞರಿಂದ ನಮ್ಮ ಹಳ್ಳಿಗೆ ಹವಾಮಾನ ಮುನ್ಸೂಚನೆಯನ್ನು ಪಡೆದಿದ್ದಾರೆಂದು ನನಗೆ ಹೇಳುತ್ತಿದ್ದರು. ಈ ವರ್ಷ ನಮ್ಮ ಹಳ್ಳಿಯಲ್ಲಿ ಭಾರೀ ಮಳೆಯಾಗುತ್ತದೆ ಎಂದು ಅವರು ಹೇಳಿದರು. ಅತಿಯಾದ ಮಳೆ ನಮ್ಮ ಬೆಳೆಗಳಿಗೆ ಹಾನಿಯಾಗಬಹುದು ಎಂದು ನಾವೆಲ್ಲರೂ ಭಯಪಡುತ್ತೇವೆ. ಪ್ರತಿ ವರ್ಷ ಹೀಗೆ ಮಳೆಯಾಗುತ್ತದೆ. ಕೆಲವೊಮ್ಮೆ ಕಡಿಮೆ, ಕೆಲವೊಮ್ಮೆ ಹೆಚ್ಚು. ಚಿಂತೆ ಮಾಡಲು ಏನಿದೆ? ನಾನು ನಿಮಗೆ ಹೇಳುತ್ತೇನೆ ರವಿಯಣ್ಣ, ನಿಜವಾದ ಭಯ ಮಳೆಯ ಬಗ್ಗೆ ಅಲ್ಲ, ಆದರೆ ಸೋಂಪುರ್ ಹಳ್ಳಿಯಲ್ಲಿರುವ ಅಣೆಕಟ್ಟಿನ ಬಗ್ಗೆ. ಹಳ್ಳಿಯಲ್ಲಿರುವ ಅಣೆಕಟ್ಟಿನಲ್ಲಿ ಬಿರುಕುಗಳಿವೆ. ಕಳೆದ ವರ್ಷ ಸ್ವಲ್ಪ ಇತ್ತು, ಆದರೆ ಈ ಬಾರಿ ಅದು ತುಂಬಾ ದೊಡ್ಡದಾಗಿದೆ. ಹೌದು, ಆದರೆ ಅಣೆಕಟ್ಟನ್ನು ದುರಸ್ತಿ ಮಾಡುವ ಜವಾಬ್ದಾರಿ ಊರಿನ ಮುಖ್ಯಸ್ಥರ ಮೇಲಿದೆ. ನೀವು ಅವರೊಂದಿಗೆ ಮಾತನಾಡಬೇಕು. ಸಮಸ್ಯೆ ಇರುವುದು ಅಲ್ಲೇ ರವಿಯಣ್ಣ. ಗ್ರಾಮದ ನಮ್ಮಲ್ಲಿ ಕೆಲವರು ನಿನ್ನೆ ಅವರ ಬಳಿಗೆ ಹೋಗಿದ್ದೆವು. ನಾವು ಅವರಿಗೆ ಅಣೆಕಟ್ಟಿನ ಸಮಸ್ಯೆ ಹೇಳಿದ ಮೇಲೆ ಅವರು ನಮಗೆ ಈಗ ಅದನ್ನು ಕಟ್ಟಿಸಲು ಬಹಳ ಹಣ ಬೇಕು, ಅದು ಈಗ ಸಾಧ್ಯವಾಗುವುದಿಲ್ಲ ಎಂದು ನಮ್ಮನ್ನು ಅಲ್ಲಿಂದ ಕಳಿಸಿದ್ದರು. ರವಿಯಣ್ಣ, ಎಲ್ಲರೂ ಏಕೆ ಚಿಂತಿತರಾಗಿದ್ದಾರೆಂದು ಈಗ ನಿಮಗೆ ಅರ್ಥವಾಗಿದೆಯೇ? ಮುಖ್ಯಸ್ಥ ಭರವಸೆ ನೀಡಿ ನಂತರ ಹೇಗೆ ನಿರಾಕರಿಸಿದರು? ಈಗ ಏನಾಗುತ್ತದೆ? ಈಗ ಎಲ್ಲವೂ ದೇವರ ಕೈಯಲ್ಲಿದೆ. ಆ ದೇವರೇ ನಮಗೆ ದಾರಿ ತೋರಿಸಬೇಕು. ನೀವು ಚಿಂತಿಸಬೇಡಿ, ದೇವರು ಎಲ್ಲವನ್ನೂ ಸರಿಪಡಿಸುತ್ತಾನೆ. ಹೀಗೆ ಮಾತನಾಡುತ್ತಾ ಸಮಯ ಕಳೆದು ಹೋಗುತ್ತದೆ. ಆಗ ರವಿ, ಸರಿ ಸಹೋದರರೇ, ನಾನು ಈಗ ಹೊರಡುತ್ತಿದ್ದೇನೆ. ನಾಳೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಹೀಗೆ ಹೇಳುತ್ತಾ ರವಿ ತನ್ನ ಮನೆಗೆ ಹೊರಡುತ್ತಾನೆ.
ಅವನು ಮನೆಗೆ ಹೋಗಿ ತನ್ನ ಹೆಂಡತಿಗೆ ಎಲ್ಲವನ್ನೂ ಹೇಳುತ್ತಾನೆ. ಹೇ ಸುಧಾ, ನಮ್ಮ ಹಳ್ಳಿಯಲ್ಲಿ ಈ ವರ್ಷ ಭಾರಿಯಾದ ಮಳೆಯಾಗುತ್ತದೆ ಎಂದು ನಮ್ಮ ಗ್ರಾಮದ ಮುಖ್ಯಸ್ಥರು ನಗರದ ಹವಾಮಾನ ಶಾಸ್ತ್ರಜ್ಞರೊಂದಿಗೆ ದೃಢಪಡಿಸಿದ್ದಾರೆ. ಮತ್ತು ಆನಂದ್ ಸೋಂಪುರ್ ಗ್ರಾಮದಲ್ಲಿ ಅಣೆಕಟ್ಟಿನಲ್ಲಿ ಬಿರುಕುಗಳಿವೆ ಎಂದು ನನಗೆ. ಹಾಗಾದರೆ ಅಣೆಕಟ್ಟನ್ನು ನಿರ್ವಹಿಸುವ ಜವಾಬ್ದಾರಿ ಸರ್ಪಂಚ್ ಅವರ ಮೇಲಿದೆ. ಜನರು ಅವರನ್ನು ಅಣೆಕಟ್ಟನ್ನು ದುರಸ್ತಿ ಮಾಡಲು ಏಕೆ ಕೇಳಿಲ್ಲ? ಎಲ್ಲರೂ ಸರ್ಪಂಚ್ ಅವರ ಬಳಿಗೆ ಅಣೆಕಟ್ಟಿನ ದುರಸ್ತಿ ಬಗ್ಗೆ ಚರ್ಚಿಸಲು ಹೋದರು. ಆದರೆ ಅವರು ಅದನ್ನು ಸ್ಪಷ್ಟವಾಗಿ ನಿರಾಕರಿಸಿದ್ರು. ಎಲ್ಲಾ ಗ್ರಾಮಸ್ಥರು ಇದರ ಬಗ್ಗೆ ತುಂಬಾ ಚಿಂತಿತರಾಗಿದ್ದಾರೆ. ಈ ಮಳೆ ನಿಲ್ಲದಿದ್ದರೆ ಈ ಬಾರಿ ನಮ್ಮ ಹಳ್ಳಿಗೆ ಪ್ರವಾಹ ಬರಬಹುದು. ಅದು ಸಂಭವಿಸಿದಲ್ಲಿ ಎಲ್ಲರ ಮನೆಗಳು ಮತ್ತು ಹೊಲಗಳು ನಾಶವಾಗುತ್ತವೆ. ಈಗ ಏನಾಗುತ್ತದೆಯೋ? ಚಿಂತಿಸಬೇಡಿ, ಏನಾಗುತ್ತದೆಯೋ ಅದನ್ನು ಆಗ ನೋಡಿದರಾಯಿತು. ಅಂದ್ಹಾಗೆ ನೀವು ಕೆಲಸ ಹುಡುಕಲು ಹೋಗಿದ್ದೀರಿ. ನಿಮಗೇನಾದ್ರೂ ಸಿಕ್ಕಿದೆಯೇ? ಹೌದು, ಆನಂದಣ್ಣ ಹೇಳಿದರು. ಗ್ರಾಮದಲ್ಲಿ ಕೆಲಸ ಸಿಗುವ ಏಕೈಕ ಸ್ಥಳವೆಂದರೆ ಅದು ಊರಿನ ಮುಖ್ಯಸ್ಥರ ಬಳಿ ಎಂದು ನನಗೆ ಹೇಳುತ್ತಿದ್ದರು. ನಾನು ನಾಳೆ ಹೋಗಿ ಅವರೊಂದಿಗೆ ಮಾತನಾಡುತ್ತೇನೆ. ಅವರು ಮಾತನಾಡುತ್ತಿದ್ದಂತೆ ರಾತ್ರಿಯಾಗುತ್ತದೆ. ರಾತ್ರಿಯಿಡೀ ಭೀಕರವಾದ ಗಾಳಿಯೊಂದಿಗೆ ಮಳೆ ಸುರಿಯುತ್ತದೆ. ಮರುದಿನ ಬೆಳಿಗ್ಗೆ ರವಿ ಹೊರಗೆ ಬಂದು ನೋಡಿದರೆ ಮಳೆ ಇನ್ನೂ ನಿಂತಿರಲಿಲ್ಲ. ಆಗ ರವಿ ಮನದಲ್ಲಿ ಹೇಳುತ್ತಾನೆ, ಗ್ರಾಮದ ಮುಖ್ಯಸ್ಥರು ಹೇಳಿದ್ದು ಸರಿ ಎಂದು ತೋರುತ್ತದೆ. ಈ ಮಳೆ ನಿಲ್ಲುವುದಿಲ್ಲ ಎಂದು ಕಾಣುತ್ತದೆ. ರವಿ ಹೀಗೆ ಯೋಚನೆ ಮಾಡುತ್ತಾ ಒಳಗೆ ಬಂದು ತನ್ನ ಹೆಂಡತಿ ಹತ್ತಿರ, ಅರೆ, ಮಳೆ ಇನ್ನೂ ಸುರಿಯುತ್ತಿದೆ. ಈಗ ಅದು ನಿಲ್ಲುವಂತೆ ಕಾಣುತ್ತಿಲ್ಲ. ನಾನು ಹೊರಗೆ ಹೋಗಿ ಎಲ್ಲರನ್ನೂ ಭೇಟಿಯಾಗುತ್ತೇನೆ. ಹಾಗೆ ಊರಿನ ಮುಖ್ಯಸ್ಥರ ಬಳಿ ಕೆಲಸವನ್ನು ಕೇಳಿಕೊಂಡು ಬರುತ್ತೇನೆ. ಹೊರಗೆ ಜೋರಾಗಿ ಮಳೆ ಬರುತ್ತಿದೆ. ನೀವು ಜಾಗರೂಕರಾಗಿರಿ. ರವಿ ಉಳಿದ ಗ್ರಾಮಸ್ಥರನ್ನು ಭೇಟಿ ಮಾಡಲು ಮಳೆಯಲ್ಲಿ ಹೊರಡಲು ಪ್ರಾರಂಭಿಸುತ್ತಾನೆ. ಹಾಗೆ ಊರಿನ ಜನರನ್ನು ಭೇಟಿಯಾಗುತ್ತಾನೆ. ಹೇ ಸಹೋದರರೇ, ನೀವು ಹೇಗಿದ್ದೀರಿ? ಈ ಮಳೆ ನಿಲ್ಲುವಂತೆ ಕಾಣುತ್ತಿಲ್ಲ. ಹೌದು ರವಿ ಸಹೋದರ, ಈ ಮಳೆಯಿಂದ ಎಲ್ಲರೂ ತುಂಬಾ ಚಿಂತಿತರಾಗಿದ್ದಾರೆ. ಈ ಮಳೆ ನಿಲ್ಲುವುದಿಲ್ಲ ಎಂದು ತೋರುತ್ತಿದೆ. ಹೌದು, ಅಣೆಕಟ್ಟಿನ ಬಗ್ಗೆ ಯಾರಿಗಾದರೂ ಮಾಹಿತಿ ಬಂದಿದೆಯೇ? ಅಣೆಕಟ್ಟಿನಲ್ಲಿ ಬಿರುಕುಗಳು ಅಗಲವಾಗಿವೆಯೇ? ಇಂದು ಬೆಳಿಗ್ಗೆ ಇಬ್ಬರು ಅಣೆಕಟ್ಟನ್ನು ಪರಿಶೀಲಿಸಲು ಹೋಗಿದ್ದರು. ಇಲ್ಲಿಯವರೆಗೆ ಎಲ್ಲವೂ ಚೆನ್ನಾಗಿದೆ. ಆದರೆ ಎಷ್ಟು ದಿನ ಇರುತ್ತದೆಯೋ ಗೊತ್ತಿಲ್ಲ. ಇಲ್ಲಿಯವರೆಗೆ ಅಣೆಕಟ್ಟು ಚೆನ್ನಾಗಿದೆ, ಆದರೆ ರಸ್ತೆಗಳು ಮತ್ತು ಹೊಲಗಳು ನೀರಿನಿಂದ ತುಂಬಿವೆ. ಅಣೆಕಟ್ಟು ಒಡೆದರೆ ಏನಾಗುತ್ತದೆ ಆ ದೇವರೇ ಬಲ್ಲ. ಏನಾಗುತ್ತದೆ ಎಂದು ನೋಡೋಣ. ಸರಿ, ನಾನು ಈಗ ಹೊರಡುತ್ತಿದ್ದೇನೆ. ಕೆಲಸದ ಬಗ್ಗೆ ವಿಚಾರಿಸಲು ನಾನು ಸರಪಂಚರ ಬಳಿಗೆ ಹೋಗಬೇಕು. ನನಗೇನಾದ್ರೂ ಕೆಲಸ ಸಿಕ್ಕನೇ ಅಲ್ಲಿ ಚೆನ್ನಾಗಿರುತ್ತದೆ. ಇಲ್ಲದಿದ್ರೆ ಈ ಮಳೆ ನಮ್ಮನ್ನು ಧ್ವಂಸಗೊಳಿಸುತ್ತದೆ. ಹೀಗೆ ಹೇಳುತ್ತಾ ರವಿ ಮಳೆಯಲ್ಲಿ ಸರ್ಪಂಚರ ಮನೆಗೆ ಹೋಗಲು ಸ್ಥಳದಿಂದ ಹೊರಟು ಹೋಗುತ್ತಾನೆ. ಬನ್ನಿ ಸಹೋದರ ರವಿ, ನಾನು ನಿಮ್ಮನ್ನು ನೋಡಿ ಬಹಳ ದಿನಗಳಾಗಿವೆ. ನೀವು ಯಾವಾಗ ಹಳ್ಳಿಗೆ ಹಿಂಪಿರಿಗಿದ್ದೀರಿ? ನಾನು ನಿನ್ನೆಯಷ್ಟೇ ಬಂದಿದ್ದೇನೆ. ಮತ್ತೆ ರವಿ ಸಹೋದರ, ನೀವು ಇಲ್ಲಿಗೆ ಏಕೆ ಬಂದಿದ್ದೀರಿ ಎಂದು ಹೇಳಿ. ನಾನು ಕೆಲಸ ಹುಡುಕುತ್ತಿದ್ದೆ. ಆಗ ನಿನ್ನೆ ಗ್ರಾಮಸ್ಥರನ್ನು ಭೇಟಿಯಾದಾಗ ಅವರು ನನಗೆ ಇಂತಹ ಮಳೆಯಲ್ಲಿ ನಿಮ್ಮ ಬಳಿ ಮಾತ್ರ ಕೆಲಸ ಸಿಗುತ್ತದೆ ಎಂದು ಹೇಳಿದರು. ಅದರಿಂದ ನಾನು ಇಲ್ಲಿಗೆ ಬಂದಿದ್ದೇನೆ. ಹಾಗಾದ್ರೆ ನೀವು ಕೆಲಸಕ್ಕಾಗಿ ಇಲ್ಲಿಗೆ ಬಂದಿದ್ದೀರಾ? ನೋಡು ರವಿ, ಮಳೆ ಎಲ್ಲರ ಕೆಲಸದ ಮೇಲೆ ಪರಿಣಾಮ ಬೀರಿದಂತೆ ನನ್ನ ಮೇಲೂ ಪರಿಣಾಮ ಬೀರಿದೆ. ಈ ಮಳೆಯಲ್ಲಿ ಎಲ್ಲಾ ಕೆಲಸಗಳು ನಿಂತು ಹೋಗಿವೆ. ನಿಮ್ಮನ್ನು ನಾನು ಕೆಲಸದಲ್ಲಿಡಲು ಸಾಧ್ಯವಿಲ್ಲ. ಮುಖ್ಯಸ್ಥರೇ, ಹಾಗೆ ಹೇಳಬೇಡಿ. ನಿಮಗೆ ಇಷ್ಟು ದೊಡ್ಡ ವ್ಯವಹಾರವಿದೆ. ನಿಮ್ಮ ಕಡೆ ಯಾವುದಾದರೂ ಒಂದು ಕೆಲಸವಿರುತ್ತದೆ. ಹರೇ, ನಾನು ನಿನಗೆ ಹೇಳಿದೆಯಲ್ಲ, ನನ್ನ ಕಡೆ ಕೆಲಸ ಮಾಡಿಸಲು ಏನೂ ಇಲ್ಲ ಈಗ. ಮುಖ್ಯಸ್ಥರೇ, ಹಾಗೆ ಹೇಳಬೇಡಿ. ನೀವು ನನ್ನ ಕೊನೆಯ ಭರವಸೆ. ಇಷ್ಟೆಲ್ಲ ಆದ ಮೇಲೆ ರವಿಗೆ ಊರಿನ ಮುಖ್ಯಸ್ಥರು ಕೆಲಸ ಕೊಡುವುದಿಲ್ಲ. ರವಿ ಬೇಜಾರದಿಂದ ಹೊರಟು ಹೋಗುತ್ತಾನೆ. ಹೇ ರವಿ ಸಹೋದರ, ಏನಾಯ್ತು? ನೀವು ತುಂಬಾ ನಿರಾಶೆಗೊಂಡಂತೆ ಕಾಣುತ್ತೀರಿ. ನಿಮಗೆ ಕೆಲಸ ಸಿಗಲಿಲ್ಲವೇ? ಆನಂದಣ್ಣ, ಮಳೆಯಿಂದಾಗಿ ಅವರ ವ್ಯವಹಾರವು ಸ್ಥಗಿತಗೊಂಡಿದೆ ಎಂದು ಮುಖ್ಯಸ್ಥರು ಹೇಳಿದರು. ಅವರು ನನ್ನನ್ನು ಕೆಲಸದಲ್ಲಿಡಲು ಸಾಧ್ಯವಿಲ್ಲ ಎಂದು ಹೇಳಿದರು. ರವಿ, ನೀವು ಮಾತ್ರ ಚಿಂತೆ ಮಾಡುತ್ತಿಲ್ಲ. ನಾವೆಲ್ಲರೂ ಒಂದೇ ರೀತಿಯ ಸಂಕಷ್ಟದಲ್ಲಿದ್ದೇವೆ. ಪ್ರವಾಹ ಬಂದರೆ ನಮ್ಮ ಬೆಳೆಗಳು ಮತ್ತು ಮನೆಗಳು ಮುಳುಗುತ್ತವೆ. ನಮಗೆಲ್ಲರಿಗೂ ತಿನ್ನಲು ಏನೂ ಉಳಿದಿರುವುದಿಲ್ಲ. ಈ ವರ್ಷದ ಮಳೆ ಗ್ರಾಮಸ್ಥರನ್ನು ಭಯಭೀತಗೊಳಿಸಿದೆ. ಜೋರಾಗಿ ಮಳೆ ಬಂದರೂ ಕೂಡ ನಷ್ಟವಾಗುತ್ತಿತ್ತು. ಸ್ವಲ್ಪ ಮಳೆ ಬಂದರೂ ನಷ್ಟ ಅನಿವಾರ್ಯವಾಗಿತ್ತು. ಅಷ್ಟರಲ್ಲಿ ಮಳೆಯಲ್ಲಿ ಒಬ್ಬ ವ್ಯಕ್ತಿ ಬರುತ್ತಾನೆ. ಹೇ ಚಿಕ್ಕಪ್ಪ, ಹಳ್ಳಿಯ ಅಣೆಕಟ್ಟು ಸೋರಲು ಪ್ರಾರಂಭಿಸಿದೆ. ಶೀಘ್ರದಲ್ಲೇ
ನೀರು ಹಳ್ಳಿಗೆ ಸುರಿಯಲು ಪ್ರಾರಂಭಿಸುತ್ತದೆ ಮತ್ತು ಅದು ಒಡೆದು ಹೋಗಬಹುದು. ಇದನ್ನು ಕೇಳಿ ಎಲ್ಲರೂ ಇನ್ನಷ್ಟು ಚಿಂತಿತರಾಗುತ್ತಾರೆ. ನಾವು ಏನು ಆಗಬಾರದು ಅಂದುಕೊಂಡಿದ್ದೆವು ಅದೇ ಈಗ ಸಂಭವಿಸುತ್ತಿದೆ. ಈಗ ನಾವುಗರು ಏನು ಮಾಡಬೇಕು? ನಾವೆಲ್ಲರೂ ಸಾಧ್ಯವಾದಷ್ಟು ಬೇಗ ಹಳ್ಳಿಯನ್ನು ಸ್ಥಳಾಂತರಿಸಬೇಕು. ಇದು ಎಲ್ಲರಿಗೆ ಒಳ್ಳೆಯದು. ಸರಿ ಚಿಕ್ಕಪ್ಪ, ಆದರೆ ಹಳ್ಳಿಯನ್ನು ಬಿಟ್ಟ ನಂತರ ನಾವು ಎಲ್ಲಿಗೆ ಹೋಗಬೇಕು? ನಾವು ಕಾಡಿಗೆ ಹೋಗಬೇಕು. ಅದನ್ನು ಬಿಟ್ಟು ನಮಗೆ ಬೇರೆ ದಾರಿಯಿಲ್ಲ. ಈ ಪ್ರವಾಹದಲ್ಲಿ ಮುಳುಗುವುದಕ್ಕಿಂತ ಕಾಡಿನಲ್ಲಿಯೇ ಇರುವುದು ಉತ್ತಮ. ಎಲ್ಲರೂ ಕಾಡಿನ ಕಡೆಗೆ ಹೋಗಲು ಸಿದ್ಧವಾಗಲು ತಮ್ಮ ತಮ್ಮ ಮನೆಯ ಕಡೆ ಹೋಗುತ್ತಾರೆ. ರವಿ ತನ್ನ ಹೆಂಡತಿ ಸುಧಾಳನ್ನು ಕರೆದುಕೊಂಡು ಹೋಗಲು ಮನೆಗೆ ಹೋಗಲು ಪ್ರಾರಂಭಿಸುತ್ತಾನೆ. ಹೇ ಸುಧಾ, ಹಳ್ಳಿಯ ಅಣೆಕಟ್ಟು ಸೋರಲು ಪ್ರಾರಂಭಿಸಿದೆ. ಅದು ಒಡೆದು ಹೋಗಬಹುದು. ನಾವು ಕಾಡಿಗೆ ಬೇಗನೆ ಹೋಗಬೇಕು. ಎಲ್ಲರೂ ಹಳ್ಳಿಯನ್ನು ಬಿಟ್ಟು ಕಾಡಿಗೆ ಹೋಗುತ್ತಾರೆ. ಅವರಿಬ್ಬರೂ ಕೂಡ ಕಾಡಿನ ಕಡೆಗೆ ಹೋಗುತ್ತಾರೆ. ಎಲ್ಲರೂ ಕಾಡನ್ನು ತಲುಪುತ್ತಿದ್ದಂತೆ ಅಣೆಕಟ್ಟು ಒಡೆದು ಇಡೀ ಹಳ್ಳಿಯನ್ನು ಪ್ರವಾಹ ಮಾಡುತ್ತದೆ. ಪ್ರವಾಹದ ನೀರು ಎಲ್ಲವನ್ನೂ ತುಂಬಿಸುತ್ತದೆ. ಜನರ ಮನೆಗಳು ಮತ್ತು ಹೊಲಗಳು ಮುಳುಗುತ್ತವೆ. ಆದರೆ ಊರಿನ ಮುಖ್ಯಸ್ಥ ತನ್ನ ಮನೆ ಗಟ್ಟಿಮುಟ್ಟಾಗಿದೆ ಎಂದು ನಂಬಿ ಮುಖ್ಯಸ್ಥ ಆ ಮನೆಯಲ್ಲಿ ಉಳಿದಿರುತ್ತಾನೆ. ಈ ಮಳೆ ನನಗೆ ಹಾನಿ ಮಾಡುವುದಿಲ್ಲ. ನನ್ನ ಮನೆ ಗಟ್ಟಿಮುಟ್ಟಾಗಿದೆ. ಈ ಸಣ್ಣ ಪ್ರವಾಹ ನನ್ನ ಮನೆಗೆ ಏನೂ ಮಾಡುವುದಿಲ್ಲ. ಹೀಗೆ ಯೋಚಿಸುತ್ತಾ ಮುಖ್ಯಸ್ಥ ತಮ್ಮ ಮನೆಯಿಂದ ಹೊರಗೆ ಹೋಗುವುದಿಲ್ಲ. ಮಳೆ ಸಮಾನ ಬಲದಿಂದ ಸುರಿಯುತ್ತಲೇ ಇರುತ್ತದೆ ಮತ್ತು ಸ್ವಲ್ಪ ಸಮಯದೊಳಗೆ ಮುಖ್ಯಸ್ಥರ ಮನೆ ನೀರಿನಿಂದ ತುಂಬಲು ಪ್ರಾರಂಭಿಸುತ್ತದೆ. ಓ, ಇದೇನೋ, ನನ್ನ ಮನೆಯೋ ನೀರಿನಿಂದ ತುಂಬುತ್ತಿದೆ. ಇದು ಹೇಗೆ ಸಾಧ್ಯ? ಈಗ ನನ್ನ ಮನೆಗೆ ಏನಾಗುತ್ತದೆ? ನನ್ನ ವಸ್ತುಗಳು ಏನಾಗುತ್ತದೆ? ಹೀಗೆ ಹೇಳುತ್ತಾ ಸರಪಂಚರು ಹೊರಗೆ ಧಾವಿಸುತ್ತಾರೆ. ತಮ್ಮ ಮನೆ ಮುಳುಗಿರುವುದನ್ನು ನೋಡಿ ಅವರು ತಮ್ಮ ಕೃತ್ಯಕ್ಕೆ ವಿಷಾದಿಸುತ್ತಾರೆ. ನಾನು ಭಯಾನಕ ತಪ್ಪು ಮಾಡಿದೆ. ಅಣೆಕಟ್ಟನ್ನು ದುರಸ್ತಿ ಮಾಡದೆ ಗ್ರಾಮಸ್ಥಲಿಗೆ ದೊಡ್ಡ ತಪ್ಪು ಮಾಡಿದೆ. ನಾನು ಇದನ್ನು ಮಾಡಬಾರದಿತ್ತು. ಬಹುಶಃ ಅದಕ್ಕಾಗಿಯೇ ದೇವರು ನನ್ನ ಮೇಲೆ ಕೋಪಗೊಂಡಿದ್ದಾನೆ. ನಾನು ಗ್ರಾಮಸ್ಥರಲ್ಲಿ ಕ್ಷಮೆಯಾಚಿಸಬೇಕು. ಮುಖ್ಯಸ್ಥರು ತಕ್ಷಣ ಎಲ್ಲರ ಬಳಿ ಕ್ಷಮೆಯಾಚಿಸಲು ಹೊರಟರು. ದಾರಿಯಲ್ಲಿ ತನ್ನಿಂದಾಗಿ ಇಡೀ ಗ್ರಾಮವೇ ಮುಳುಗಿರುವುದನ್ನು ಅವನು ನೋಡುತ್ತಾನೆ. ಇದು ಅವನಿಗೆ ಇನ್ನಷ್ಟು ಪಶ್ಚಾತ್ತಾಪವನ್ನುಂಟು ಮಾಡುತ್ತದೆ. ಅಷ್ಟರಲ್ಲಿ ಎಲ್ಲರೂ ಕಾಡಿನಲ್ಲಿ ಮರಗಳ ಕೆಳಗೆ ನಿಂತು ಮಳೆಯಿಂದ ತಮ್ಮನ್ನು ರಕ್ಷಿಸಿಕೊಳ್ಳುತ್ತಿದ್ದಾರೆ. ಅಷ್ಟರಲ್ಲಿ ಮುಖ್ಯಸ್ಥರು ಬರುತ್ತಾರೆ. ಮುಖ್ಯಸ್ಥರೇ, ನೀವು ನಿಮ್ಮ ಶಾಶ್ವತ ಮನೆಯನ್ನು ಬಿಟ್ಟು ಇಷ್ಟು ದೊಡ್ಡ ಮಳೆಯಲ್ಲಿ ಇಲ್ಲಿಗೆ ಏಕೆ ಬಂದಿದ್ದೀರಿ? ನಾನು ಗಂಭೀರ ತಪ್ಪು ಮಾಡಿದೆ ಸಹೋದರರೇ. ನನ್ನ ಕಾರ್ಯಗಳ ಬಗ್ಗೆ ನನಗೆ ತುಂಬಾ ನಾಚಿಕೆಯಾಗಿದೆ. ನಾನು ಸಮಯಕ್ಕೆ ಸರಿಯಾಗಿ ಅಣೆಕಟ್ಟನ್ನು ದುರಸ್ತಿ ಮಾಡಬೇಕಾಗಿತ್ತು. ನನ್ನ ಮನೆಯೂ ಈ ಪ್ರವಾಹದಲ್ಲಿ ಮುಳುಗಿದೆ. ನಾನು ಹೀಗೆ ಮಾಡಬಾರ್ದಿತ್ತು. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಮುಖ್ಯಸ್ಥರಿಗೆ ಅವರು ಮಾಡಿದ ತಪ್ಪಿನ ಅರಿವಾಯಿತು. ಪರವಾಗಿಲ್ಲ ಮುಖ್ಯಸ್ಥರೇ, ನೀವು ನಿಮ್ಮ ಕಾರ್ಯಗಳಿಗೆ ವಿಷಾದಿಸುತ್ತೀರಿ. ಅದು ಅತ್ಯಂತ ಮುಖ್ಯವಾದ ವಿಷಯ. ನೀವು ನಮ್ಮೊಂದಿಗೆ ಇಲ್ಲಿಯೇ ಇರಬಹುದು. ನಿಮಗೆ ತುಂಬಾ ಧನ್ಯವಾದಗಳು ಸಹೋದರರೇ. ಮಳೆ ನಿಂತ ತಕ್ಷಣ ನಾನು ಅಣೆಕಟ್ಟನ್ನು ದುರಸ್ತಿ ಮಾಡುತ್ತೇನೆ ಮತ್ತು ಮತ್ತೆ ಬೆಳೆಗಳನ್ನು ನೆಡಲು ಯಾರಿಗಾದರೂ ಅಗತ್ಯವಿದ್ದರೆ ಹಣವನ್ನು ನೀಡುತ್ತೇನೆ ಎಂದು ನಾನು ಭರವಸೆ ನೀಡುತ್ತೇನೆ. ಹೀಗೆ ಹೇಳುತ್ತಾ ಮುಖ್ಯಸ್ಥನಿಗೆ ತನ್ನ ತಪ್ಪಿನ ಅರಿವಾಗಿ ಗ್ರಾಮಸ್ಥರಿಗೆ ಕ್ಷಮೆಯನ್ನು ಕೇಳಿ ಅವರಿಗೆ ಸಹಾಯ ಮಾಡಲು ಮುಂದಾಗುತ್ತಾನೆ. ಈ ಕತೆ ಇಷ್ಟವಾದರೆ ಎನ್ಎನ್ ಹಳ್ಳಿ ಕತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು.